ಲೇಟ್ ಆಯ್ತು. ಹಾ ಬಂದೆ ಬಂದೆ. ಬಾ ಬೇಗ. ಏಯ್, ಏನ್ ಇಷ್ಟೊಂದು ಲೇಟು? ಬೆಡ್ರೂಮ್ ಅನ್ಕೊಂಡಿದ್ಯಾ? ನಡಿ ಬಾ. ಏಯ್, ಏನು ಬಾರೆಂದು ಲುಕ್ ನೋಡ್ತಾ ಇದ್ಯಾ? ನಡಿ. ಅಣ್ಣ ಅಣ್ಣ ಇಲ್ಲಿ ನೋಡು. ಅಣ್ಣ ನಿನ್ಗೇನೂ ಆಗಿಲ್ಲ ತಾನೆ? ಪ್ಲೀಸ್ ನಿನ್ನೊಂದ್ಕೋಬೇಡ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ. ಅವತ್ತು ನಾನು ನಿನ್ನ ಹತ್ರ ಹಠ ಮಾಡಿ ಈ ಮದ್ವೆನ ಮಾಡ್ಸು ಅಂತ ಹೇಳ್ದವಳೆ ನಾನು. ಆದ್ರೆ ಇವತ್ತು ಮದ್ವೆಯಲ್ಲಿ ನಿಲ್ಸು ಅಂತ ಹೇಳ್ತಿದ್ದೀನಿ. ನಿಲ್ಲಿಸ್ಬಿಡು. ಅಮ್ಮ ಅಮ್ಮ ಇಲ್ಲಿ ನೋಡು, ಇಲ್ಲಿ ನೋಡು. ನೀನು ಅಳಬೇಡ. ನೀನು ನನ್ನ ಕೈಲಿ ನೋಡಕ್ಕಾಗಲ್ಲ. ನನಗೂ ಅಳು ಬರುತ್ತೆ. ಅಳು ನಿಲ್ಸು ಕಂದ, ಅಳು ನಿಲ್ಸು. ಹೇಳು ಕಂದ, ಈಗ ಈ ಮದುವೆ ಬೇಡ ಅಂತ ಹೇಳೋಕೆ ಕಾರಣ ಹೇಳ್ತೀಯಾ? ನಾನು ಏನು ಅಂತ ಹೇಳಿ ಅಣ್ಣ? ನನಗಾಗ ಅನ್ನಿಸ್ತದೆ ಇವಾಗ. ಕಂದ ಕಂದ, ನೆಂಟ್ರು ಇಷ್ಟ್ರು ಬಂಧು ಬಳಗ ಎಲ್ಲ ಬಂದಾಯ್ತು. ಆರ್ತಕ್ಷತೆನೂ ನಡೆದೋಯ್ತು. ಸೂರ್ಯೋದಯ ಆದ್ರೆ ಮಾಂಗಲ್ಯ ನನ್ನ ಕುತ್ತಿಗೆನ ಅಲಂಕಾರ ಮಾಡಿಬಿಡುತ್ತೆ. ಇಂಥ ಸಂದರ್ಭದಲ್ಲಿ ನೀನು ಅಣ್ಣ, ನೀನು ಖರ್ಚು ವೆಚ್ಚದ ಬಗ್ಗೆ ಲೆಕ್ಕ ಹಾಕ್ತಿದ್ಯಾ? ಇಲ್ಲಮ್ಮ, ಮಾನ ಮರ್ಯಾದೆ ಬಗ್ಗೆ ಲೆಕ್ಕ ಹಾಕ್ತಾ ಇದ್ದೀನಿ. ಕಂದ, ಏನಮ್ಮ ಹಣ? ನಿನ್ನ ಮುಂದೆ, ನಿನ್ನ ಪ್ರೀತಿ ಮುಂದೆ ಅವೆಲ್ಲ ನನಗೆ ತೃಣ. ಹಣದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅದ್ ಸರಿ, ನಿನ್ನ ಮನಸ್ಸಲ್ಲಿ ಯಾಕೆ ಆ ಥರ ಗೊಂದಲ ಬಂತು ಅದನ್ನ ಹೇಳು. ಬರ್ದೇ ಇರುತ್ತ ಅಣ್ಣ. ಇನ್ನು ಸುಶಾಂತ್ ಅವ್ರ ಜೊತೆ ಮದ್ವೆನೂ ಆಗಿಲ್ಲ, ಆಗ್ಲೇ ಎಷ್ಟು ಅನಾಹುತ ಆಗ್ತಿದೆ ನೋಡು. ನನಗೆ ಹೀಗ ಅನ್ನಿಸ್ತಿದೆ. ಅವ್ರ ಮನ್ಸಿಗೆಲ್ಲ ಹೇಗನ್ಸಿರ್ಬೇಕು ನನ್ ಬಗ್ಗೆ. ಅದ್ಯಾವ ಗಳಿಗೆಯಲ್ಲಿ ಇವಳು ಕಾಲಿಡ್ತಿದ್ದಾಳೋ, ಇವಳು ಕಾಲ್ ಗುಣ ಎಂಥದ್ದು? ಇದೆಲ್ಲ ಯೋಚನೆ ಮಾಡಲ್ವ ಇವರು? ಅಣ್ಣ, ಅವ್ರ ಮನ್ಸಲ್ಲಿ ಆ ಥರದ ಭಾವನೆ ಬಂದ್ರು ನಾನು ಅವ್ರ ಮನೆ ಸೊಸೆಯಾಗಿ ಹೋಗ್ಬೇಕಣ್ಣ. ಹೋಗ್ಲೇಬೇಕು ಕಂದ, ಹೋಗ್ಲೇಬೇಕು. ಅಮ್ಮ ಇಲ್ಲಿ ನೋಡು, ಒಂದು ವೇಳೆ ನಿನ್ ಮೇಲೆ ಯಾರಾದ್ರೂ ಅಪವಾದ ಹೊರಸಕ್ ಬಂದ್ರು ಅದನ್ನ ಇಲ್ಲ ಅಂತ ತೋರ್ಪಡಿಸುವಂತ ಗುಣ, ಬುದ್ಧಿವಂತಿಕೆ ನಿನ್ನಲ್ಲಿದೆ ಕಂದ. ನೀನವೆಲ್ಲ ಏನು ಯೋಚನೆ ಮಾಡಬೇಡ. ಧೈರ್ಯವಾಗಿ ಆ ಮನೆಗೆ ಹೋಗಕ್ಕೆ ತಯಾರಾಗು. ಅಮ್ಮ, ಆ ಸೀತಾ ಮಾತನೇ ಅಪವಾದದಿಂದ ಹೊರಗಡೆ ಬರಲಿಲ್ಲ ಕಂದ. 14 ವರ್ಷ ವನವಾಸ ಅನುಭವಿಸಿ ಬಂದಾಗ ಶ್ರೀರಾಮಚಂದ್ರನೇ ಅನುಮಾನ ಪಟ್ಟ. ಗೆಲ್ಲಿಲ್ವಮ್ಮ? ಗೆದ್ಕೊಂಡ್ಬರ್ಲಿಲ್ಲ? ಏನೋ ಕಂದ ನೀನು, ನಾನು ಹೇಳ್ತೀನಿ ಕೇಳು. ನೀನು ಯಾವ ಗಳಿಗೆಲ್ಲ ಮನೆ ಕಾಲಿಡ್ತೀಯೋ ಅದು ಶಾಂತಿ ನಿವಾಸಕ್ಕೆ ಶುಭ ಗಳಿಗೆ ಆಗತ್ತೆ. ಅಣ್ಣ, ಸೀತೆ ಇದ್ದಿದ್ದ ಕಾಲನೇ ಬೇರೆ.
ಅದು ತ್ರೇತಾಯುಗ, ಇದು ಕಲಿಯುಗ. ನಂಬಿಕೆ ಅನ್ನೋದು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಬದಲಾಗೋಗುತ್ತೆ. ಅರ್ಥ ಆಗದ್ನಾಲ್ಗೆ ನಾನಾ ತರ ಮಾತಾಡುತ್ತೆ. ಅಣ್ಣ ಪ್ಲೀಸ್ ಅಣ್ಣ, ಅಟ್ಲೀಸ್ಟ್ ಏನಾದ್ರೂ ಕಾರಣ ಕೊಟ್ಟು ಮದ್ವೆನ ಮುಂದಕ್ಕೆ ಹಾಕು. ಅಮ್ಮ ಅಮ್ಮ ಬೇಡ ರಾಜ, ಆ ಥರದ್ದೆಲ್ಲ ಏನು ಆಗ್ಬಾರ್ದು. ನೀನು ಮನಸ್ಸಿಗೆ ಸುಮ್ಮನೆ ಆತಂಕ ಮಾಡ್ಕೋತಾ ಇದೀಯ ಅಷ್ಟೇ. ಅಮ್ಮ ನಮ್ಮಿಬ್ರು ಪುಣ್ಯ, ನೀನು ಈ ತರ ಹೇಳ್ತಾ ಇರುವಾಗ ನಿಮ್ಮ ಅತ್ತಿಗೆ ಇಲ್ಲಿಲ್ಲ. ಮದುವೆಗೆ ಬೇಕಾಗಿರೋ ಶಾಸ್ತ್ರನೆಲ್ಲ ತಯಾರು ಮಾಡ್ತಾಳು. ಒಂದ್ ವೇಳೆ ಅವಳು ಇದ್ದಿದ್ದಿದ್ರೆ ಅಮ್ಮ, ಸ್ವಲ್ಪ ಹೊತ್ತು ಮುಂಚೆ ಮದುವೆ ಮಂಟಪದ ಹೊರಗಡೆ ಅವಳು ಹೇಳಿದ್ದನ್ನೇ ಈ ಛತ್ರ ಬುಕ್ ಮಾಡಬೇಕಾಗಿತ್ತ ಅಂತ ನನ್ನ ಪ್ರಶ್ನೆ ಕೇಳಿದ್ಲು. ನಾನು ನೀನೇನು ಮೂಢನಂಬಿಕೆಯಲ್ಲಿದೆಯಾ ಅಂತ ಅವಳು ಬಾಯಿ ಮುಚ್ಚಿಸ್ಬಿಟ್ಟೆ. ಈಗ ನೋಡಿದ್ರೆ ನೀನು ಹಾಗೆ ಬಂದು ಮಾತಾಡ್ತಾ ಇದೀಯ ಕಂದ. ನೋಡು, ದಯವಿಟ್ಟು ಈ ವಿಷಯ ನಿಲ್ಲಿಗೆ ಬಿಟ್ಬಿಡು. ನಾವು ಅನ್ಕೊಂಡಂಗೆ ಈ ಮದುವೆ ಅದ್ದೂರಿಯಾಗಿ ನಡೆಯುತ್ತೆ. ನೀನ್ ನೋಡ್ತಾ ಇರು ಕಂದ. ಹೇ, ಪುನಪ್ಪ ಕಿರಿಸ್ತಿದ್ದಾಳೆ. ಅಯ್ಯೋ ಉರಿ! ಏ ಮಂತ್ರ ಬಾರಿ ಬೇಗ! Hello, 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 hello. Hey, who are you? ಗೊತ್ತಿಲ್ಲ, ಹೋಗಲ್ಲ. Hello, mommy. Where are you, mommy? ಮಂತ್ರ ಮಂತ್ರ! ಅಕ್ಕ, ಏನಾಯ್ತಕ್ಕ? ಏನಾಯ್ತಕ್ಕ? ಅರ್ಜೆಂಟ್ ತಪ್ಪಿಸ್ಕೊಂಡ್ಬಿಟ್ಲು ಕಣ್ರ. ಚೆನ್ನಾಗಿ ತಪ್ಪಿಸ್ಕೊಂಡ್ಬಿಟ್ಲಾ? ಎಲ್ಲಿ ಹೋದ್ಲು? ಈ ಕಡೆ ಹೋದ್ಲು? ಅದೇನೋ ಸ್ಪ್ರೇ ಹೊಡೆದ್ಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ಬಿಟ್ಲು ಕಣೆ. ಎಲ್ಲಿಗೆ ಹೋದ್ಲು? ಗೊತ್ತಿಲ್ಲ. ಈ ಕಡೆ ಹೋಗಿರ್ಬೇಕು.